ಪ್ರಶ್ನೆನೂ ಇಲ್ಲದ. ಹೀಗಾಗಿ ಈ ನಿಟ್ಟಿನಲ್ಲಿ ಜನಜಾಗೃತಿ ಮಾಡುವಂಥ ಒಬ್ಬ ಜನನಾಯಕ ಇವತ್ತು ಮೇಲೆ ಬರ್ತಾ ಇದ್ದಾರೆ, ಅದು ಖುಷಿ ಪಡುವಂಥ ವಿಷಯ. ಅದನ್ನು ಈಗ ಪ್ರತಿ ಹಳ್ಳಿಗೆ ಮುಟ್ಟಿಸುವಂಥದ್ದು ಮಧ್ಯದಾಗೆ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಇಬ್ಬರು ಜೋಡಿ ಒಂದೆದ್ದು ಪ್ರತಿಯೊಂದು ಹಳ್ಳಿಗಳಿಗೂ ಹಸಿರು ಸೇನೆ ಮತ್ತು ನಮ್ಮ ರೈತ ಸಂಘದ ಶಾಖೆಗಳನ್ನು ಮಾಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಅಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಅವರು ಮಾಡಿ ಅಲ್ಲಿ ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ಆಗಿದ್ದು ದೊಡ್ಡ ಸಾಹಸಗಳು 80ರ ದಶಕದಲ್ಲೇ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಅನಿಸುತ್ತೆ ಎಲ್ಲರಿಗೂ. ಈ ದೇಶದಲ್ಲಿ ಒಂದು ಪರಿವರ್ತನೆ ಬರ್ತದಪ್ಪ ಅಂತೇಳಿ, ಒಂದು ಹೊಸ ವ್ಯವಸ್ಥೆ ಬರ್ತದೆ ಅಂತೇಳಿ. ಮತ್ತು ಲಾಸ್ಟ್ ಟೈಮ್ ದೆಹಲಿಯಲ್ಲಿ ಒಂದು ವರ್ಷ ನಿರಂತರವಾಗಿ ರೈತರು ಹೋರಾಡಿದಾಗ ಈ ವ್ಯವಸ್ಥೆ ಬದಲಾಗಬಹುದು ಭಾಳಷ್ಟು ಜನ ತರ್ಕ ಮಾಡಿದರು. ಆದರೆ ಮುಂದೆ ಯಾವ ರೀತಿ ಬಿದ್ದು ಹೋಯ್ತು ನೀವು ನೋಡಿದ್ರಿ. ಈಗ ಅಂಥದ್ದು ಮತ್ತೊಮ್ಮೆ ಆಗ್ತದೆ ಅನ್ನೋಂಥ ದೊಡ್ಡ ಪ್ರಶ್ನೆ. ಆ ದಿಶೆಯಲ್ಲಿ ನಮ್ಮಂಥ ಒಂದು ಪತ್ರಕರ್ತರಾಗಿರ್ಬೋದು ಅಥವಾ ಯೂಟ್ಯೂಬರ್ಸರಾಗಿರ್ಬೋದು ಅದನ್ನು ನಾವು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರಪ್ಪ. ಇದು ಒಳ್ಳೆಯ ಹೆಜ್ಜೆ ಅದ. ಯಾಕಂದರೆ ಒಂದು ಮನೇಲಿ ಒಬ್ಬ ಕುಡುಕಿದ್ದಂದ್ರೆ ಮಧ್ಯಾಹ್ನ ದೇವಳಿ ಎದ್ದೇ ಹೇಳ್ತದೆ, ಅದು ಎಬ್ಬಿಸೋ ಅವಶ್ಯಕತೆಯೇ ಇಲ್ಲ, ತಾನೇ ಎದ್ದು ಹೋಗ್ಬಿಡ್ತದೆ. ಶ್ರೀಮಂತರು ಕುಡಿತಿರ್ಬೋದು, ಖರ್ಚು ಮಾಡ್ತಿರ್ಬೋದು, ಅವ್ರು ಬಂಡವಾಳ ಇರ್ತಾರೆ, ದುಡ್ಡಿಲ್ಲ ಹುಟ್ಟಿಸ್ತಾರೆ ಕುಡಿತಾರೋ. ಆದ್ರೆ ಒಬ್ಬ ದುಡಿಯವ ಮುಂಜಾನೆ ಸಾಯಂಕಾಲ ದುಡಿದ್ರೆ ಏನಪ್ಪ ಅಂದ್ರೆ 500 ರೂಪಾಯಿ ಹುಟ್ಟುವುದಿಲ್ಲ, ಅದರಲ್ಲಿ 200-300 ರೂಪಾಯಿ ಮೇಲೆ ಸಾರಾಯಿ ಕೊಟ್ಟ 200 ರೂಪಾಯಿದಲ್ಲಿ ಬದುಕು ಕಟ್ಟುವಂಥ ಕೆಲಸಗಳು ನಡೀತಾ ಇದ್ದಾವೆ. ಹೀಗಾಗಿ ಬಡತನಕ್ಕೆ ಇದು ಒಂದು ದೊಡ್ಡ ಕಾರಣ ಆಗಿದೆ ಈ ದೇಶದಲ್ಲಿ. ಯಾಕಂದ್ರೆ ಒಂದದ್ದು ಕುಡಿತನದಿಂದ ನರ್ವ್ ಸಿಸ್ಟಮ್ ಅಂದ್ರೆ ನಮ್ಮ ನರಗಳ ಮೇಲೆ ಮತ್ತು ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಆಗೋದು ಎರಡು ಮಾತ್ರ ಇಲ್ಲ. ಶಾರೀರಿಕವಾಗಿ ಮತ್ತು ಲಿವರ್ ಬಾಧೆ ಆಗ್ತದೆ, ಅದು ಜಠರ ಬಾಧೆ ಆಗ್ತದೆ, ಡೈಜೆಷನ್ ಪವರ್ ಬಾಧೆ ಆಗ್ತಾ ಹೋಗ್ತದೆ. ಈ ಎಲ್ಲ ಮುಂದೆ ಪ್ಯಾಂಕ್ರಿಯಾಸ್ ಇದು ಬಾಧೆ ಆಗ್ತದೆ. ಈಗ ಬಾಧೆ ಆಗ್ತಾ ಅಂತಂದ್ರೆ ನೀವು ಸಣ್ಣ ವಯಸ್ಸಲ್ಲಿ ಮುದುಕರಾಗಿಬಿಡ್ತೀರಿ. 30-40 ವಯಸ್ಸಲ್ಲಿ ಮುದುಕರಾಗಿಬಿಡ್ತೀರಿ, 40-50 ವಯಸ್ಸೊಳಗಂತೆ ಕುಳ್ಳಾಗಿ ಹೋಗಿಬಿಡ್ತೀರಿ. ಅದರಿಂದ ಇಡೀ ಕುಟುಂಬ